ನಮಸ್ತೆ, ಕೂತ್ಕೊಳ್ಳಿ ಸರ್. ರಾಜಲಕ್ಷ್ಮಿ ಅವ್ರಿಗೆ ಕೋರ್ಟ್ ಬೇಲ್ ಕೊಟ್ಟಿದೆ ಸರ್. ಹಾಗೆ ಅವ್ರ ಮಗ ಸೂರಜ್ಗೆ ಆಂಟಿಸಿಪೇಟರಿ ಬೇಲ್ ಕೊಟ್ಟಿದೆ. ರಾಜಲಕ್ಷ್ಮಿ ರಿಲೀಸ್ ಮಾಡ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೌದು, ಥ್ಯಾಂಕ್ಸ್ ಅಮ್ಮ. ಪರವಾಗಿಲ್ಲ ಆಂಟಿ. ತುಂಬ ಲಕ್ಕು ರೀ ನಿಮ್ಮದು. ಇಂಥ ಕೇಸ್ಗಳಿಗೆಲ್ಲ ಬೇಲ್ ಸಿಗೋದು ತುಂಬ ಕಷ್ಟ. ಲಕ್ಕೇನು ಬಂತು ಬಿಡಿ ಸರ್. ನಮ್ಮ ದೇಶದಲ್ಲಿನೂ ನ್ಯಾಯ, ನೀತಿ, ಧರ್ಮ, ಕಾನೂನು ಇದೆಲ್ಲ ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದು. ಸರಿ ಸರಿ, ನಾವು ಕರೆದಾಗೆಲ್ಲ ಸ್ಟೇಷನ್ಗೆ ಬರಬೇಕು. ಕೋರ್ಟ್ ಸೆಷನ್ ಎಲ್ಲ ಅಟೆಂಡ್ ಮಾಡಬೇಕು. ಬೆಂಗಳೂರು ಬಿಟ್ಟು ಹೊರಗಡೆ ಹೋಗೋದಾದರೆ ನಮ್ಗೆ ಇನ್ಫಾರ್ಮ್ ಮಾಡಿ ಹೋಗಬೇಕು. ಆಯಿತು ಸರ್. ಇನ್ನೂ DNA ಟೆಸ್ಟ್ ಎಲ್ಲ ನಡೆಯುತ್ತೆ, ಆಮೇಲೆ ಕೇಸ್ ಇತ್ಯರ್ಥ ಆಗೋದು. ಏನಂದರೆ DNA ಟೆಸ್ಟಾ? ಓಕೆ ಸರ್, ಆಯಿತು. ಯಾವ ಟೆಸ್ಟ್ ಬೇಕಾದರೂ ಮಾಡ್ಕೊಳ್ಳಿ. ನಮ್ದು ಯಾವುದೂ ಅಭ್ಯಂತರ ಇಲ್ಲ, ಯಾಕೆಂದರೆ ನಾವು ಯಾವ ತಪ್ಪು ಮಾಡಿಲ್ವಲ್ಲ. ನಮ್ಮ ಅಭ್ಯಂತರ ಯಾವುದೂ ಇಲ್ಲ, ಯಾಕೆಂದರೆ ನಾನು ನನ್ನ ಮಗ ಯಾವ ತಪ್ಪು ಮಾಡಿಲ್ಲ ಸರ್. ಸರಿ ಸರಿ, ಹೊರಡಿ ನೀವು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಆಂಟಿ. ಸ್ನೇಹಿತರೆ, ಇವತ್ತಿನ ಈ ಸಂತೋಷ ಕೂಟ ಯಾವುದೇ ರಾಜಕೀಯ ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕಲ್ಲ. ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ಯಾಕೆ ಅಂತಂದರೆ ನನ್ನ ಆಪ್ತ ಸ್ನೇಹಿತರು, ಹಿತೈಷಿಗಳು ಆದ ರಾಜಲಕ್ಷ್ಮಿಯವರು ಯಾವುದೋ ಒಂದು ಸಂಚಿಗೆ ಬಲಿಯಾಗಿ ಜೈಲು ಸೇರಬೇಕಾಗಿತ್ತು. ಆದರೆ ದೇವ್ರ ದೊಡ್ಡವನು, ಕೋರ್ಟು ಇವರಿಗೆ ಬೆಲ್ ಕೊಟ್ಟಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ನನ್ನ ಮಗಳು ಋತು ರಾಜಲಕ್ಷ್ಮಿಯವ್ರ ಮಗ ಸೂರಜ್ ಇಬ್ರು ಒಬ್ಬರನ್ನೊಬ್ಬರು ಇಷ್ಟಪಟ್ಟಿರೋದ್ರಿಂದ ಮಕ್ಕಳ ಆಸೆ ನೆರವೇರಿಸಿ ಇಬ್ರಿಗೂ ಮದುವೆ ಮಾಡಬೇಕು ಅಂತ ಹೇಳಿ ಎರಡೂ ಕುಟುಂಬದವ್ರು ಸೇರಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ರಾಮಚಂದ್ರಪ್ಪನವರಂಥ ದೊಡ್ಡ ಮನುಷ್ಯರು ನಮ್ಮಂಥ ಸಾಮಾನ್ಯ ಜನಗಳ ಜೊತೆ ಸಂಬಂಧ ಬೆಳೆಸ್ತಾ ಇರೋದನ್ನ ನೋಡಿದ್ರೇ ಗೊತ್ತಾಗುತ್ತೆ. ಇವ್ರದ್ದು ಎಂಥ ದೊಡ್ಡ ಮನಸ್ಸು ಅಂತ. ಹಾಗೇನೆ ನನ್ನ ಮಗ ಇಂಥವ್ರ ಮನೆಗೆ ಅಳಿನಾಗಿ ಬರೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಈ ಸಂತೋಷದ ವಿಷಯ ಹಂಚಿಕೊಳ್ಳೋದಕ್ಕೋಸ್ಕರ
ಸಣ್ಣದಾಗಿ ಪಾರ್ಟಿ ಇಟ್ಕೊಂಡಿದ್ದೇನೆ, ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಊರಿನವ್ರಿಗೆಲ್ಲ ಭರ್ಜರಿಯಾದ ಸಿಹಿ ಊಟ ಹಾಕಿಸ್ತೀನಿ. Come on, let us enjoy the party. Come on. ಡ್ಯಾಡಿ ಏನೋ ಮಾತಾಡಬೇಕು ಅಂದ್ರಿ. ಮತ್ತೆ ಏನು ಓದ್ತಾ ಇದ್ದೀರಾ? ನೋಡಮ್ಮ ಋತು, ಇದು ನಿನ್ನ ಕಡೆ ಅವಕಾಶ, ಇದನ್ನು ಹಾಳು ಮಾಡ್ಕೋಬೇಡ. ಏಯ್ ಸೂರಜ್, ಏನು ಆಯ್ತು ನಿನಗೆ? ಶಿವರಾಜ್ ಸೋಡ ತಗೋ. ಸೋಡ ಬೇಡ, ನೀರು ಸಾಕು. ಏಯ್ ಎಕ್ಸ್ಕ್ಯೂಸ್ ಮೀ, ಇನ್ನೊಂದು ಮದುವೆ ಬೇಕು ಅಂತ ಯಾರು ಕೇಳ್ತಿರೋದು? ನಾನೇನೋ ಕೇಳಿದ್ನ? ನಾನು ಫಸ್ಟ್ ಸ್ಟ್ಯಾಂಡ್ಲಾಗೆ ಎದ್ಬಿಡ್ತೀನಿ, ಅಂಜು ಜೊತೆನೇ ಇರ್ತೀನಿ.